ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಕೆಇಯಿಂದ ನಡೆದಂಥ BMTC ಫಾರ್ ಕಲ್ಯಾಣ ಕರ್ನಾಟಕ ಈ ಒಂದು ವೃಂದದ ಪರೀಕ್ಷೆಯ ಈಗ ಆಲ್ರೆಡಿ ಅಂತಿಮ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದೀಗ ಈ ಒಂದು BMTC ಈ KK ವೃಂದಕ್ಕೆ ಎಷ್ಟು ಕಟ್ ಆಫ್ ನಿಲ್ಬಹುದು ಅಂತ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಾವು ಈ ಒಂದು ಕಟ್ ಆಫ್ ಅನಾಲಿಸಿಸನ್ನು ಈ ಒಂದು ಫೈನಲ್ ಸ್ಕೋರ್ ಲಿಸ್ಟ್ ಮೇಲೆ ಮತ್ತು ಈ ಒಂದು ಒಟ್ಟು ಹುದ್ದೆಗಳ ಆಧಾರದ ಮೇಲೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ಎಷ್ಟು 214 ಇಷ್ಟೊಂದು ಹುದ್ದೆಗಳಿದ್ದಾವೆ. ಅದರಲ್ಲಿ ಸಾಮಾನ್ಯ 51, ಮಹಿಳಾ 70, ಮಾಜಿ ಸೈನಿಕರು 18, ಗ್ರಾಮೀಣ 56, ಹೀಗೆ ಒಟ್ಟು ಸುಮಾರು 214 ಈ ಒಂದು ಹುದ್ದೆಗಳಿದ್ದು ಈ ಒಂದು ಮುಂದಿನ ಪ್ರೋಸೆಸ್ ಆದಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಷ್ಟು ಜನರನ್ನು ಕರಿಬೋದು. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 1:5 ಓಕೆ, ಒಂದು ಪೋಸ್ಟಿಗೆ 5 ಜನರನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಲೆಕ್ಟ್ ಮಾಡ್ತಾರೆ. ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಗಳಿಸಿದ ಅಂಕಗಳಲ್ಲಿ 75% ಅಂಕಗಳನ್ನು ಹಾಗೂ ಸದರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಅಂಕಗಳಲ್ಲಿ 25%. ಓಕೆ, ಈಗ ಆಲ್ರೆಡಿ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿದೆ. ಮತ್ತು ಸದರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಅಂದರೆ ನಿಮ್ಮ ಈ BMTCಗೆ ಏನು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಇಟ್ಟಿದ್ದಾರಲ್ಲ, ಆ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ 25%, ಇದು 75. ಓಕೆ, ಹೀಗೆ ಈ ಅಂಕಗಳನ್ನು ಕಂಬೈನ್ ಮಾಡಿ ಮೆರಿಟ್ ಆಧಾರದ ಮೇಲೆ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ 1:5 ಈ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಗೂ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗೆ ಅವರನ್ನು ಆಹ್ವಾನ ಮಾಡಲಾಗ್ತದೆ. ಈ 1ರಿಂದ ಅಂದರೆ 1:5 ಈ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅವರ ಅಭ್ಯರ್ಥಿಗಳು ಕರೆಪತ್ರವನ್ನು ಈ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಈ ಫಿಸಿಕಲ್ ಟೆಸ್ಟ್ಗೆ ನೀವು ಹಾಜರಾಗಬೇಕು. ಓಕೆ, ಆಮೇಲೆ ಮೂಲ ದಾಖಲಾತಿಗಳ ಹಾಗೂ ದೇಹದಾರ್ಢ್ಯತೆ ಪರಿಶೀಲನೆಗೆ ಅಂಚೆಯ ಮೂಲಕ ಪ್ರತ್ಯೇಕವಾಗಿ ಕರೆಪತ್ರಗಳನ್ನು ಕಳಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಓಕೆನಾ? ಈ ವೆಬ್ಸೈಟ್ನಿಂದನೇ ನೀವು ಈ ಅಡ್ಮಿಟ್ ಕಾರ್ಡ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇದು ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ಫಿಸಿಕಲ್ ಟೆಸ್ಟ್ ಎರಡಕ್ಕೂ ಕರೀತಾರೆ. ಓಕೆನಾ? ಅದು 1:5 ಲಿಸ್ಟಲ್ಲಿ ಬರುತ್ತೆ. ಓಕೆ, ಇಲ್ಲಿ ಕಟ್ ಆಫ್ ಲಿಸ್ಟ್ ಹೇಗೆ ಹಚ್ತಾರಪ್ಪ ಅಂದ್ರೆ, ಈಗ ಈ ಪರೀಕ್ಷೆಯು ಆಗಿದೆ ನಿಮಗೆ ಆಲ್ರೆಡಿ. ಈ ಅಂಕಗಳಲ್ಲಿ 100ಕ್ಕೆ 75% ಎಕ್ಸಾಮ್ ಬೇಸಿಸ್ಸು, 100ಕ್ಕೆ 25% ನಿಮ್ಮ ಎಜುಕೇಷನ್ ಮೇಲೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆಯಪ್ಪ, PUC ಆಗಿರಬೇಕು ಅಥವಾ 12th ಅಂದರೆ ಸೇಮ್ ಹೆಡ್ಡು. ಓಕೆನಾ? ಅಥವಾ 10th ಆದಮೇಲೆ 3 ವರ್ಷಗಳ ಡಿಪ್ಲೊಮಾ ಮಾಡಿದರೂ ನಡೀತದೆ ಮತ್ತು ಮಾನ್ಯತೆ ಹೊಂದಿರುವ ಈ ಲೈಸೆನ್ಸ್ ಮತ್ತು ಬ್ಯಾಜ್ ಅನ್ನು ಹೊಂದಿರತಕ್ಕದ್ದು. ಈ 12th ಎಕ್ಸಾಮಲ್ಲೇ ಫಾರ್ ಎಕ್ಸಾಂಪಲ್ ತಗೊಳ್ಳಿ, 70% ಅಂತ ತಗೊಳ್ಳಿ, 70 or 60 ಈ ಬೇಸಿಸ್ ಮೇಲೆ ಈಗ 60 ತೊಗೊಂಡ್ರಿ ಅಂದ್ರೆ ಇದು 100ಕ್ಕೆ
100ಕ್ಕೆ 60 ಆಯಿತು. ಓಕೆ, ಇದರ ಒಂದು 25% ಎಷ್ಟಾಗತ್ತಾ? 25%. ಓಕೆ, ಈಗ ನೋಡಿ 100ಕ್ಕೆ 60, 25ಗೆ ಎಷ್ಟು? 25%. ಓಕೆ, ಸೊ ಈಗ ಏನು ಮಾಡೋದು? 25 4 4 1 5, 4 1 4 5 ಅಂದರೆ 15 ಮಾರ್ಕ್ಸ್. ಅಂದರೆ ಈಗ 15 ಮಾರ್ಕ್ಸ್ ಬಂದು ನಿಮಗೆ. ಈಗ 60 ತೊಗೊಂಡ್ರೆ ನೀವು. ಓಕೆ, ಇದರಲ್ಲಿ ನಿಮ್ಮ ಒಂದು ಎಕ್ಸಾಮಲ್ಲಿ ಎಷ್ಟು ಒಂದು ಅಂಕಗಳನ್ನು ಹೊಂದಿರ್ತಿರಲ್ಲ, ಆ ಒಂದು ಅಂಕಗಳ ಆಧಾರದ ಮೇಲೆ ನಿಮಗೆ ಸೆಲೆಕ್ಷನ್ ಆಗುತ್ತಾ. ಇಲ್ಲಿ ನೋಡಿ, ಈಗ ನಿಮಗೆ ಇಲ್ಲಿ ಟೋಟಲ್ ಎಷ್ಟಪ್ಪ ಇದು? ಈ ಒಂದು ಟೆಸ್ಟಲ್ಲಿ 200 ಮಾರ್ಕು. ಓಕೆನಾ? ಈ ಒಂದು 200ಅಲ್ಲಿ ನಿಮಗೆ 100 ಬಿದ್ದರೆ, ಓಕೆ, 200ಕ್ಕೆ 100 ಬಿದ್ದರೆ ಅಂದರೆ 100ಕ್ಕೆ ಎಷ್ಟಾಯಿತು? 50. ಅಂದರೆ ಇದರ ಒಂದು 50%. ಓಕೆ, ಸೊ ಇಲ್ಲಿ 50% ಆದರೆ 75ಗೆ ಎಷ್ಟಾಯಿತು? 75ಗೆ ಎಷ್ಟಾಯ್ತಪ್ಪ ನೋಡಿ? 25 4 3. ಓಕೆ, ಆಮೇಲೆ 4 1 4 2 4 5. ಸೊ 12.5 × 3 3 5 15 3 2 6 7 3 37.5. 37.5 ಅಂದಾದೊಂದು ಎಷ್ಟು 60 ಬಿದ್ದೀವಲ್ಲ ನಿಮಗೆ. ಎಷ್ಟು ಪಿ ಯು ಸಿಯಲ್ಲಿ 100ಕ್ಕೆ 60 ಅಂದರೆ 25ಗೆ ಎಷ್ಟು? 15. ಸೊ ಈ ಒಂದು 15ಅನ್ನು ಇದು 75%ಗೆ 37.5 ಆಯಿತು, 25ಗೆ 15 ಆಯಿತು. ಒಟ್ಟು ಬೇರೀಸ್ ಮಾಡಿದ್ರೆ 12 52.5. ಟೋಟಲ್ ಎಷ್ಟಾಯ್ತಪ್ಪ? 52.5. ಓಕೆನಾ? 52.5. ಹೀಗೆ ಮೆರಿಟನ್ನು ನಿಮಗೆ ಏನಪ್ಪ ಅದನ್ನು ಪ್ರಕಟಣೆ ಮಾಡ್ತಾರೆ. ಸೊ ಇಲ್ಲಿ ಟೋಟಲ್ ಎಷ್ಟಿದ್ದಾವೆ ಹುದ್ದೆ? ಈಗ ಇಲ್ಲಿ ನೋಡಿ, ಸಾಮಾನ್ಯ 51 ಅಂದರೆ ಇಂಟು 5 ಮಾಡಿ, ಇದಕ್ಕೆ ಇಂಟು 5 ಮಾಡಿ, ಇದಕ್ಕೆ ಇಂಟು 5 ಮಾಡಿ, ಇದಕ್ಕೆ ಇಂಟು 5 ಮಾಡಿ. ಓಕೆ, ಟೋಟಲಾಗಿ ಹೇಳ್ಬೇಕಂದ್ರೆ ಟೋಟಲ್ 214 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತಾ? 5 4 20, 5 1 5, 7 5 2 10. ಅಂದರೆ 1070 ವಿದ್ಯಾರ್ಥಿಗಳು ಏನಪ್ಪ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಲೆಕ್ಟ್ ಆಗ್ತಾರೆ. ಓಕೆ, ಸೊ ಒಂದು ಮೀಸಲಾತಿ ವರ್ಗದ ಅನುಗುಣವಾಗಿ ಫಾರ್ ಎಕ್ಸಾಂಪಲ್ ಈಗ ಜನರಲ್ ಕ್ಯಾಟಗರಿ ಇಲ್ಲೆಷ್ಟು ಮೋರ್ ದ್ಯಾನ್ 250 ಕ್ಯಾಂಡಿಡೇಟ್ ಅಂದರೆ 255 ಕ್ಯಾಂಡಿಡೇಟು ಜನರಲ್ ಸೆಲೆಕ್ಟ್ ಆಗ್ತಾರೆ. ವುಮೆನ್ಸು ಇಂಟು 5 ಮಾಡಿ ಎಷ್ಟು? 350 ವಿದ್ಯಾರ್ಥಿಗಳು. ಆಮೇಲೆ ಗ್ರಾಮೀಣ ಮೀಸಲಾತಿ ಇಂಟು 5 ಮಾಡಿ, ಇವರು ಕೂಡ ಒಂದು 300 ತನಕ ಸೆಲೆಕ್ಟ್ ಆಗ್ತಾರೆ. ಓಕೆ, ಹೀಗೆ ಒಟ್ಟು 1070 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಸೊ ಇಲ್ಲಿ ಸ್ಕೋರ್ ಲಿಸ್ಟ್ ನೋಡಿದಾಗ ನೀವಿಲ್ಲಿ ಸ್ಕೋರ್ ಲಿಸ್ಟನ್ನು ನೋಡ್ಬೋದು. BMTC ಕಂಡಕ್ಟರ್ KK. ಓಕೆ, ಟೋಟಲ್ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಹೀಗೆ 100. ಓಕೆ, ಈ ಥರ ಒಂದು ಸೆಪ್ರೇಟ್ ಒಂದು ಪತ್ರಿಕೆಯ ಒಂದು ಸ್ಕೋರನ್ನು ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ಈಗ ನೋಡಿ, ಈ ಒಂದು ಕ್ಯಾಂಡಿಡೇಟು 60.75. ಓಕೆ, 60.75 ಟೋಟಲ್ ಎಷ್ಟು? ಇದು ಸೆಕೆಂಡ್ ಪೇಪರ್ 54.25. ಎಷ್ಟಾಯ್ತಪ್ಪ? 10 10 5 L1 ಅಂದರೆ ಟೋಟಲು 115 ಮಾರ್ಕ್. 115 ಅಂದರೆ 200ಗೆ 115. 200ಗೆ 115 ಆದ್ರೆ 75 ನೀವು ಡೈರೆಕ್ಟ್ ಅಥವಾ ಇದರೊಂದು 100 ತೊಗೊಳ್ಳಿ ಅಥವಾ 75 ತೊಗೊಳ್ಳಿ. ಈಗ ಈ ಒಂದು ಅಭ್ಯರ್ಥಿಗೆ ಒಂದು 12ಲ್ಲೇ ಈಗ ಅವನು 12th ಮಾಡಿದಾನೋ ಡಿಪ್ಲೊಮಾ ಮಾಡಿದಾನೋ ಏನು ಮಾಡಿದಾನೋ ನಂಗೆ ಗೊತ್ತಿಲ್ಲ.
ಅದರ ಒಂದು ಎಕ್ಸಾಂಪಲ್ ರೀತಿಯಲ್ಲಿ ಹೇಳ್ತೀನಿ. ಈಗ ಇವನಿಗೆ 75% ಇದನ್ನು ತಗೊಳ್ಳೋಣ. ಇದು ಲಿಖಿತ ಪರೀಕ್ಷೆ. ಓಕೆ, ಈ ಟೆಸ್ಟಲ್ಲೇ ಟೆಸ್ಟ್ ಇದೆ. ಈ ಟೆಸ್ಟ್ದು ಈ 200ಗೆ 115 ಆದರೆ 75ಗೆ ಎಷ್ಟು? 75 ನೋಡಿ ಎಷ್ಟಾಗುತ್ತಾ? 25 4 25 3 4 4 2 8 4 9 36 3 9 ಇಂಟು 3 ಮಾಡಿ 3 9 27 3 2 6 87. ಓಕೆ, ಒಂದು ಅಪ್ರಾಕ್ಸಿಮೇಟ್ಲಿ 43 ಆಗುತ್ತಾ ನೋಡಿ. ಕ್ಯಾಲ್ಕುಲೇಷನಲ್ಲಿ ಮಿಸ್ಟೇಕ್ ಆಗಿರ್ಬೋದು. ಓಕೆ, ಐ ಥಿಂಕ್ ಇಟ್ ಈಸ್ 42.9 ಆಗುತ್ತಾ. ಈಗ 75ಗೆ 42.9 ಆಯಿತು. ನೆಕ್ಸ್ಟ್ 25% ಏನಪ್ಪ ಅವ್ರಿಗೆ PU ಮಾರ್ಕ್ ಹಿಡಿತಾರೆ. ಸೊ ಅವರಿಗೆ ಒಂದು PUದಲ್ಲಿ ಎಷ್ಟು ಬಿದ್ದಿದ್ದಾವೆ? 60% ಬಿದ್ದಿದ್ದಾವೆ. ಈ ಒಂದು 25%ಗೆ ಎಷ್ಟಾಗುತ್ತಾ? 24 4 1 4 5 20 ಅಂದ್ರೆ 15 ಮಾರ್ಕ್. ಸೊ ಇದನ್ನು ಕೂಡಿಸಿದ್ರೆ ಎಷ್ಟಾಯಿತು? ಇದು 100. ಇದನ್ನು ಕೂಡಿಸಿದ್ರೆ ಇದು ರೌಂಡ್ ಆಫ್ 43 ಹಿಡೀರಿ. 43 ಹಿಡಿದ್ರೆ 8 58 ಅಂದರೆ 100ಕ್ಕೆ 58. 100ಕ್ಕೆ 58 ಮಾರ್ಕ್ಗಳು ಅವ್ರಿಗೆ ಬಿದ್ದಂಗೆ. ಹೀಗೆ ಈ ಟೈಪ್ ಒಂದು ಸ್ಕೋರನ್ನು ತೆಗೆದು 100ಕ್ಕೆ ಪ್ರತಿಶತ 100ಕ್ಕೆ ತೆಗೆದು ಏನು ಮಾಡ್ತಾರೆ? ಸ್ಕೋರನ್ನು ಹಚ್ತಾರೆ. ಸೊ ಇಲ್ಲೇ ಕಟ್ ಆಫ್ ಎಷ್ಟು ನಿಲ್ಬೋದು ಎಲ್ಲರ ಒಂದು ಕ್ವಶನ್ ಅದು. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ತುಂಬ ಒಂದು ಅಭ್ಯರ್ಥಿಗಳು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಓಕೆ, ಎಷ್ಟೋ ಜನ 100ರ ಗಡಿ ದಾಟಿದ್ದಾರೆ. ಓಕೆನಾ, ನೀವು ನೋಡ್ಬೋದು. ಸೊ ನಾವು ಈ ಒಂದು ಸ್ಕೋರ್ ಪಟ್ಟಿಯನ್ನು ಅನಲೈಸ್ ಮಾಡಿದಾಗ, ಓಕೆನಾ, ಈ ಸ್ಕೋರ್ ಪಟ್ಟಿಯನ್ನು ಅನಲೈಸ್ ಮಾಡಿದಾಗ ಇಲ್ಲಿ ನಮಗೆ ಸಿಕ್ಕಿದ್ದು ಇಲ್ಲಿ ನೋಡ್ಬೋದು ನೀವು. ಟೋಟಲ್ ಹೈಯೆಸ್ಟ್ ಸ್ಟೂಡೆಂಟು 133.5 ಸಿಕ್ಕಿದ್ದಾನೆ. ಆಮೇಲೆ 131, 129, 126, 123, 22, 21.25 ಹೀಗೆ ಸಾಕಷ್ಟು ವಿವಿಧ ಒಂದು ಅಭ್ಯರ್ಥಿಗಳು ಸಿಕ್ಕಿದ್ದಾರೆ ನೋಡಿ. 131 ಅಂದರೆ ಎಷ್ಟಪ್ಪ? 131 ಎಷ್ಟು? 133 ಇದೆ. 133 ಅಂದರೆ ಅಪ್ರಾಕ್ಸಿಮೇಟ್ಲಿ 134 ಹಿಡೀರಿ. ಸೊ ಇದು 65 ಆಗುತ್ತಾ ಔಟ್ ಆಫ್ 100. ಔಟ್ ಆಫ್ 100 65 ಅಂದರೆ 75ಗೆ ಎಷ್ಟಾಗುತ್ತಾ? 75ಗೆ ಎಷ್ಟಾಗುತ್ತಂತ ಅರ್ಥ. ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು ಈಗ ಹೇಳ್ತೀನಿ. ಈಗ 133.5 ಓಕೆ, 200ಗೆ 133.5 ಅಂದರೆ ಹೈಯೆಸ್ಟ್ ಸ್ಟೂಡೆಂಟ್ ಎಷ್ಟಿದ್ದಾನೆ ಅಂತ ನೋಡೋಣ. ಆಮೇಲೆ 100ಕ್ಕೆ ಎಷ್ಟಾಯಿತು? 65, 130, 67. ಓಕೆ, 67 ಅಂತ ತಗೊಳ್ಳಿ. 67 ಆದರೆ 75ಗೆ ಎಷ್ಟು? 75ಗೆ ಎಷ್ಟಾಗತ್ತಪ್ಪ? ಇದೆ ಸೇಮ್. 25 4 25 3 4 1 4 4 28. ಓಕೆ, 17 17 3 51 ಅಂದರೆ ಅಪ್ರಾಕ್ಸಿಮೇಟ್ಲಿ 50. ಓಕೆನಾ, ಈ ಒಂದು ಸ್ಟೂಡೆಂಟ್ದು ಒಂದು ಔಟ್ ಆಫ್ 75 ಔಟ್ ಆಫ್ 75 ಇವನಿಗೆ ಒಂದು 50 ಮಾರ್ಕ್ಸ್ ಆಗ್ತಾವೆ. ಓಕೆನಾ, ಆಮೇಲೆ 25ಗೆ ಎಷ್ಟು? ಇವನಿಗೆ PUCಯಲ್ಲಿ ಈ ಒಂದು ಕ್ಯಾಂಡಿಡೇಟ್ಗೆ ಹಿ ಆರ್ ಸಿ. ಓಕೆ, ಸೊ ಈ ಒಂದು ಕ್ಯಾಂಡಿಡೇಟ್ಗೆ ನಮಗೆ PUCಯಲ್ಲಿ ಎಷ್ಟು ಬಿದ್ದಿದ್ದಾವೆ ಅಂತ ಗೊತ್ತಿಲ್ಲ. ಓಕೆನಾ, ಫಾರ್ ಎಕ್ಸಾಂಪಲ್ ಆಗಿ ಸುಮ್ಮನೆ ತಗೊಳ್ಳಿ. ಈಗ BMTCಗೆ ನಾನೇನಂತೀನಿ, ಈಗ BMTC ಕಂಡಕ್ಟರು. ಈಗ ಕಂಡಕ್ಟರ್ ಅಪ್ಲೈ ಮಾಡ್ತಾರಂದರೆ
ಈಗ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಎಲ್ಲರೂ ಇನ್ ದ ರೇಂಜ್ ಆಫ್ 40 to 80% ಮಟ್ಟ ಎಲ್ಲರೂ ಅಪ್ಲೈ ಮಾಡ್ತಾರೆ. ಇವನ್ 90% ಇದ್ದವರು ಅಪ್ಲೈ ಮಾಡ್ತಾರೆ. ಒಂದು ಕಾಮನ್ ಸೆನ್ಸ್ ಪ್ರಕಾರ ನಾನು ನಿಮಗೆ ಇಲ್ಲಿ ಒಂದು ಕಟ್ ಆಫ್ ಅಂಕಗಳನ್ನು ಹೇಳುವ ಸಲುವಾಗಿ ಈ ಒಂದು ಏನಪ್ಪ ಒಂದು ಬೇಸನ್ನು ಒಂದು ಇದು ಮಾಡ್ತಾಯಿದ್ದೀನಿ, ಚೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಆಗಿ ಈ ಒಂದು ಕ್ಯಾಂಡಿಡೇಟ್ 80% ಇದ್ರೂ, 100ಕ್ಕೆ 80 ಇದ್ರೂ 25ಗೆ ಎಷ್ಟಾಗುತ್ತಾ? 24 25ಗೆ 20 ಆಗುತ್ತಾ? ಸೊ ಇದು 20. ಓಕೆ, 20 ಆದರೆ ಇದು 100ಗೆ ಟೋಟಲ್ 70. ಅರ್ಥ ಆಯ್ತಾ? ನಾನು ಹೇಳೋದು ಅರ್ಥ ಆಯ್ತಾ? ಈ ಕ್ಯಾಂಡಿಡೇಟ್ಗೆ 80 ಇರ್ಬೋದು, ಈ ಕ್ಯಾಂಡಿಡೇಟ್ಗೆ 70 ಇರ್ಬೋದು, ಈ ಕ್ಯಾಂಡಿಡೇಟ್ಗೆ 90 ಇರ್ಬೋದು. ಓಕೆನಾ? ಈಗ ಇವನ ಒಂದು ಫೈನಲ್ ಸ್ಕೋರ್ ಎಷ್ಟಾಯಿತು? ಉದಾಹರಣೆಗಾಗಿ ಗೆಸ್ ಪ್ರಕಾರ ಎಷ್ಟು? 70 ಆಯಿತು. ಇಲ್ಲ ನಾವು ಎಷ್ಟಪ್ಪ ಒಂದು 80 ಹಿಡಿದಿದ್ದೀವಿ 12th. ಅವನು ಡಿಪ್ಲೊಮಾ ಮಾಡಿದ್ದ 90 ಮಾಡಿದ್ದಂದ್ರೆ ಇನ್ನೂ ಹೆಚ್ಚಾಗುತ್ತಾ? 75 80 ಮಟ್ಟ ಬರುತ್ತಾ? ಇಲ್ಲ ಅವನು 70ನೇ ಮಾಡಿದ್ದ, ಇಲ್ಲ 60 ಮಾಡಿದ್ದ, ಮತ್ತು ಡೌನ್ ಆಗುತ್ತಾ? 60 65 ಆಗುತ್ತಾ? ಈಗ ಕೆಲವೊಂದು ಜನರದು ಈಗ ಈ ಒಂದು ಪೇಪರಲ್ಲಿ ಹೆಚ್ಚು ಮಾಡಿದ್ದಾನೆ ಅಂತ ಕೆಲವೊಬ್ಬರು ಇಲ್ಲಿ 122 ಇದ್ದವ ಏನು ಮಾಡ್ತಾನೆ? ಇವು 80 ಮಾಡಿದ್ದಂದ್ರೆ ಇವು 90 ಮಾಡ್ಯಾನ 12th ಒಳಗೆ. 90 ಮಾಡಿದ್ದಂದ್ರೆ ಇವಂದು ಎಷ್ಟಾಗುತ್ತಾ ಟೋಟಲ್ ಫೈನಲ್ ಸ್ಕೋರು? ಇವನು 70 ಆಗಿತ್ತಂದರೆ ಇವನು 75 ಆಗ್ಬೋದು, ಹೌದಲ್ಲ? ಸೊ ಈಗ ನಾನೇನು ಹೇಳ್ತೀನಿ, ಈಗ ನಮಗೆ ಟೋಟಲ್ ಎಷ್ಟು? 1070 ಅಭ್ಯರ್ಥಿಗಳು, 1070 ಅಭ್ಯರ್ಥಿಗಳು ಈ ಒಂದು ಡಾಕ್ಯುಮೆಂಟ್ಗೆ ಹೋಗ್ತಾರೆ. ಈ ಡಾಕ್ಯುಮೆಂಟ್ಗೆ ಹೋಗ್ತಾರೆ ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಆಗಿ ಈಗ ಮಿನಿಮಮ್ ಒಂದು ರೇಂಜು ನಾನೇನು ತಿಳ್ಕೊಂಡಿದ್ದೀನಿ, ಈಗ ಮ್ಯಾಕ್ಸಿಮಮ್ 100 ಮೇಲೆ ತುಂಬ ಒಂದು ಕ್ಯಾಂಡಿಡೇಟ್ಗಳಿಗೆ ಬಿದ್ದಿಲ್ಲ, ಎಲ್ಲ ಒಂದು ಬಿಲೋ 100 ಇದ್ದಾರೆ. ಈಗ ಒಂದು 100ಕ್ಕಿಂತ ಮೇಲೆ ಎಷ್ಟಿದ್ದಾರಪ್ಪ ಅಂದ್ರೆ 100 ಮೇಲೆ ಆಲ್ಮೋಸ್ಟ್ ಮೋರ್ ದ್ಯಾನ್ 120 to 150 ಕ್ಯಾಂಡಿಡೇಟ್ಗಳು ಇದ್ದಾರೆ 100+. ಈಗ 90+ ಹಿಡಿದ್ರೆ 90+ ತೊಗೊಂಡ್ರೆ 300+, 300ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಏನಪ್ಪ 90+ ಇದ್ದಾರೆ ಔಟ್ ಆಫ್ 200. ಈಗ ನಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1070 ಬೇಕು. ಓಕೆ, ಬಟ್ ನಮಗೆ ಈ ಒಂದು ರಿಟರ್ನ್ ಪೇಪರ್ ಮೇಲೆ ಅಷ್ಟೇ ನಮಗೆ ಈ ಒಂದು ಮೆರಿಟನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಈಗ ಆಲ್ರೆಡಿ ನಾನು ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳಿದ್ದೀನಿ. ಬಟ್ ಈಗ ನನ್ನ ಹತ್ತಿರ ಯಾರ್ದು ಈ ಒಂದು PUC ಅಥವಾ ಡಿಪ್ಲೊಮಾ ಅಥವಾ 12th ಈ ಒಂದು ಸ್ಕೋರ್ ಕಾರ್ಡ್ ಇಲ್ಲ, ಯಾವ ಕ್ಯಾಂಡಿಡೇಟ್ದು ಸ್ಕೋರ್ ಇಲ್ಲ. ನಾನು ಇನ್ ದ ರೇಂಜ್ ಆಫ್ 60 70 80 85 ಈ ಒಂದು 90 ರೇಂಜಲ್ಲಿ ತಿಳ್ಕೊಂಡಿರ್ತೀನಿ. ಕೆಲವೊಬ್ರದ್ದು 15 ಇರುತ್ತೆ, 45 ಇರುತ್ತೆ, 55 ಇರುತ್ತೆ, 65 ಇರುತ್ತೆ. ಓಕೆ, ಬಟ್ ಐ ಡೋಂಟ್ ನೋ. ಖರೆ ಮ್ಯಾಕ್ಸಿಮಮ್ ಫೋಕಸ್ ಇರೋದು ಇದ್ರ ಮೇಲೆ 75% ಎಕ್ಸಾಮ್ ಮೇಲೆ, 25% PUC ಮೇಲೆ. ಓಕೆನಾ? ಈಗ ನಾನೇನು ಹೇಳ್ತೀನಿ, ಎಷ್ಟು ಒಂದು ಸ್ಕೋರು ಈ ಒಂದು ರಿಟರ್ನ್ ಪೇಪರಲ್ಲಿ ಇರುತ್ತಲ್ಲ, ಆ ಒಂದು ರಿಟರ್ನ್ ಪೇಪರಲ್ಲಿ ಇದ್ದವರು ಒಂದು ಮುಂದಿನ ಒಂದು ತಯಾರಿಗೆ ನಡೆಸ್ಬೋದು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ನೀವು ಈ ಒಂದು ಪೇಪರನ್ನು ಬಿಟ್ಟು ನಿಮ್ಮದು 12th ತೊಗೊಳ್ಳಿ, 25%ಗೆ 100 ಹಿಡಿದ್ರು, 25%ಗೆ ನೀವು ಎಷ್ಟಪ್ಪ 80 90 ಹಿಡಿದ್ರು ಎಷ್ಟಾಗತ್ತಾ? ಈಗ 100ಗೆ 90 ಬಿದ್ದರೆ ತಿಳ್ಕೊರಿ, 25%ಗೆ ಎಷ್ಟು? 4.5. ಓಕೆ, ಸೊ ಅಂದರೆ 90 ಬಿದ್ರೂ 22.5 ಆಗತ್ತಾ? ಅದೇ 100ಕ್ಕೆ 80 ಬಿದ್ದರೆ 100ಕ್ಕೆ 80 ಎಷ್ಟಾಗತ್ತಾ? 100ಕ್ಕೆ 80 ಬಿದ್ದರೆ 20 ಆಗತ್ತಾ? ಹೌದಾ? 100ಕ್ಕೆ 70 ಬಿದ್ದರೆ
4 ಒಂದಲೇ 4 7 28 5 ಅಂದರೆ ಈ ನಿಮ್ಮ ಒಂದು ಇದು ಪಿ ಯು ಸಿಯಲ್ಲಿ ಪ್ರತಿ 10% ಡಿಫ್ರೆನ್ಸ್ಗೆ 2.25% ವ್ಯತ್ಯಾಸ ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ಇಲ್ಲಿ ನಿಮ್ಮದು ಬಹಳ ವೇರಿಯೇಷನ್ ಬರೋದಿಲ್ಲ. ಅರ್ಥ ಆಯ್ತಾ? ಇದರಲ್ಲಿ ವೇರಿಯೇಷನ್ ಬಹಳ ಬರೋದಿಲ್ಲ. ಈಗ 90 ಇದ್ದವ 22.5 ತೊಗೊಂಡ, ಇಲ್ಲಿ 70 ಇದ್ದವ 17.5 ತೊಗೊಂಡ್ರು ಇವರಿಬ್ಬರು ನಡು ಡಿಫ್ರೆನ್ಸ್ ಎಷ್ಟು ಬತ್ತು? 5 ಬತ್ತು. ಅದೇ ಕ್ಯಾಂಡಿಡೇಟು ಈಗ 70 ತೊಗೊಂಡಿರೋ ಕ್ಯಾಂಡಿಡೇಟು ಈ ಒಂದು ರಿಟರ್ನ್ ಎಕ್ಸಾಮಲ್ಲಿ ಒಂದು 5 ಮಾರ್ಕ್ ಹೆಚ್ಚಿಗೆ ತೊಗೊಂಡಿದ್ದಂದ್ರೆ ಅವ್ನು ಸೆಲೆಕ್ಟ್ ಆಗುತ್ತೆ. ಹೌದಲ್ಲೋ? ಸೊ ನಾನೇನು ಹೇಳ್ತೀನಿ ಈಗ, ಸೊ ಈ ಒಂದು 25%ಗಿಂತ 75% ಮ್ಯಾಟರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಒಂದು ಫೈನಲ್ ಲಾಸ್ಟ್ ಕಟಾಪ್ ಅಂತ ಬಂದಮೇಲೆ ನಿಮಗೆ ಲಾಸ್ಟ್ ಕಟಾಪ್ ಅಂತ ಬಂದಮೇಲೆ ಈಗ ಒಂದು 60 ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? 200ಗೆ 60, 200ಗೆ 60, 100ಗೆ 30 ಆಗುತ್ತೆ, 75ಗೆ 23 24. ಓಕೆ, ಇದು 90. ಓಕೆ, 90 ಅಂದರೆ 4 2 8, 4 2 8 22.5. ಇದು 22.5, ಅಲ್ಲೊಂದು 20 ಅಂದರೆ 40.5. ಸೊ ಐ ಹೋಪ್ ನಾನೇನು ಹೇಳ್ತೀನಿ ನಿಮಗೆ, ಆಲ್ಮೋಸ್ಟ್ ಆಲ್ 42.5. ಓಕೆ, ಇಲ್ಲಿ ಈ ಒಂದು ಸಾಮಾನ್ಯ ಎಕ್ಸಾಮಲ್ಲಿ ನಿಮಗೆ ಇಂತಿಷ್ಟೇ ಬೀಳಬೇಕಂತ ಒಂದು ಏನಪ್ಪ ಒಂದು ಏನು ಮಿನಿಮಮ್ ಕಟ್ ಆಫ್ ಲಿಸ್ಟ್ ಇದೆ. ಅದು ಎಷ್ಟು ಬಿದ್ದಿರ್ಬೇಕು ನಿಮಗೆ ಇಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಕನಿಷ್ಠ 30% ಅಂಕಗಳನ್ನು ತೆಗೆದುಕೊಳ್ಬೇಕು. ನೀವು ಪಿ ಯು ಸಿಯಲ್ಲಿ 100ಕ್ಕೆ 100 ತೊಗೊಂಡ್ರು ಇಲ್ಲಿ ಕನಿಷ್ಠ 30 ಅಂಕಗಳನ್ನು ತೆಗಿಬೇಕು. ಕನಿಷ್ಠ 30 ಅಂದರೆ ಎಷ್ಟಪ್ಪ? ಈಗ 30% ಅಲ್ಲ, ಈಗ 200ಗೆ 60 ಅಂದ್ರೆ 100ಗೆ 30. ಓಕೆನಾ? ಸೊ ಮಿನಿಮಮ್ ಯು ಹ್ಯಾವ್ ಟು ಗೆಟ್ 60% ಮಾರ್ಕ್ಸ್ ಇನ್ ದಿಸ್ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್. ಓಕೆನಾ? ಮಿನಿಮಮ್ 60 ಮಾರ್ಕ್ ಆದರೂ ಯಾರು ತೊಗೊಂಡಿರ್ತಿರಲ್ಲ ಅವರು ಎಲಿಜಿಬಲ್ ಅಂತ ಅರ್ಥ. ಈಗ ಬಿಲೋ 60 ಒಂದು 59, 58, 59 ಪಾಯಿಂಟ್ ಸಮಥಿಂಗ್ ತೊಗೊಂಡ್ರು ನೀವು ಎಲಿಜಿಬಲ್ ಇರೋದಿಲ್ಲ. ಮಿನಿಮಮ್ 30% ತೆಗೆದುಕೊಳ್ಳಲೇಬೇಕು. ಸೊ ಇಲ್ಲಿ 60% ಯಾರು ತೊಗೊಂಡಿದ್ದಾರಲ್ಲ ಅವರು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಫೈಟ್ ಮಾಡಲಿಕ್ಕೆ ರೆಡಿ ಇದ್ದಂಗೆ. ಯಾಕೆಂದರೆ ಅವರು ಪಿ ಯು ಸಿ ಅಂಕಗಳ ಮೇಲೆ ಇದರ ಅಂಕಗಳ ಮೇಲೆ ಒಂದು ನಿರ್ಧಾರ ಆಗುತ್ತೆ. ಐ ಹೋಪ್ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಇನ್ ದ ರೇಂಜ್ ಆಫ್ ಓಕೆನಾ. ಸೊ ಆಲ್ಮೋಸ್ಟ್ ಆಲ್ ಒಂದು 40 ಜನರಲ್ ಹೇಳ್ತೀನಿ 45 to 50 ಯು ಆರ್ ಓಕೆನಾ. ಯು ಆರ್ 45 to 50 ಅಂದರೆ ಔಟ್ ಆಫ್ 100 ಹೇಳ್ತಾ ಇದ್ದೀನಿ ನಿಮಗೆ ನಾನು. ಅಂದರೆ ಇದು ಕಾಂಬಿನೇಷನ್ ಆಫ್ ದಿ ಪಿ ಯು ಸಿ ಮಾರ್ಕ್ಸ್ ಆ್ಯಂಡ್ ದಿಸ್ ಕಾಮನ್ ಟೆಸ್ಟ್. ಓಕೆನಾ? ಸೊ ಯು ಆರ್ 45 to 50. ಆಮೇಲೆ ಈ ಒಂದು 2A 2B ಉಳಿಕಿದ್ದ ಒಂದು ವರ್ಗ ಒಂದು ಇನ್ ದ ರೇಂಜ್ ಆಫ್ 45 ± 2 to 3 ಮಾರ್ಕ್. ಓಕೆನಾ? ಅಂದರೆ ಲಾಸ್ಟ್ ಕಟ್ ಆಫ್ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಐ ಥಿಂಕ್ ಮ್ಯಾಕ್ಸಿಮಮ್ ಕಟ್ ಆಫ್ ನಿಮಗೆ ನಿಲ್ಲೋದು 40. ಓಕೆನಾ? 40ರ ಮೇಲೆ. ಓಕೆ, ಸೊ ನಾನಿಲ್ಲಿ ಮೇನ್ ಹೇಳೋದೇನೆಂದರೆ ಸೇಫೆಸ್ಟ್ ಝೋನ್ ಅಂದರೆ ಯಾವುದು? ಸೇಫೆಸ್ಟ್ ಝೋನ್ ಈಗ ನೋಡಿ, ಸೇಫೆಸ್ಟ್ ಝೋನ್ ನಿಮ್ಗೆ ಹೇಳ್ಬೇಕಂದ್ರೆ ಈಗ 200ಗೆ ಆಲ್ಮೋಸ್ಟ್ ಆಲ್ 100 ಯಾರಿಗೆ ಬಿದ್ದಿದ್ದಾವೆ ಅವರು ಔಟ್ ಆಫ್ 100 ಎಷ್ಟಾಗುತ್ತೆ? ಅವ್ರದ್ದು 50% ಆಗುತ್ತೆ.
ಓಕೆನಾ. ಮತ್ತು ಇದರದ್ದು 75% ತೊಗೋತಾರೆ. 75% ತೊಗೊಂಡ್ರೆ ಅಂದ್ರೆ ಸೊ ಇದು ಎಷ್ಟಾಗುತ್ತೆ 37.5. ಓಕೆ, ಈ ಒಂದು ಎಕ್ಸಾಮಲ್ಲಿ 37.5. ಓಕೆ, 37.5. ಮತ್ತು ಒಂದು PUC ಯಲ್ಲಿ ಒಂದು 80% ತೊಗೊಳ್ಳಿ, 20 ಅಥವಾ 17 ಪಾಯಿಂಟ್ ಅಥವಾ 18.20 ಹಿಡಿದ್ರು ಎಷ್ಟಾಯ್ತಪ್ಪ 57.5. 57.5 ಆಯಿತು. ಸೊ ಐ ಹೋಪ್ ನಾನು ನಿಮ್ಗೇನು ಹೇಳ್ತೀನಿ, ಇಲ್ಲಿ ಒಂದು 50+ ಯಾರು ಸ್ಕೋರ್ ಮಾಡಿರ್ತೀರಿ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಒಂದು ಸೇಫೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು 50 ಅಂತ ಅಂದರೆ ಇದಲ್ಲ, ಈ ಲಿಖಿತ ಪರೀಕ್ಷೆಯಲ್ಲಿ ನೀವು ಮಿನಿಮಮ್ 60 ತೊಗೊಳ್ಳೇಬೇಕು. ಈಗ ಈ ಒಂದು KE ಎಂದು ಏನು ಪಬ್ಲಿಷ್ ಮಾಡಿದಾರಲ್ಲ, ಸೊ ಈ ಪೇಪರ್ 1 ಮತ್ತು ಪೇಪರ್ 2 ಎರಡು 100 ಇದೆ. ಇವು ಎರಡು 200 ಔಟ್ ಆಫ್ ಮಿನಿಮಮ್ ನಿಮಗೆ 60 ಬೀಳಲೇಬೇಕು. 60 ಯಾರು ತೊಗೊಂಡಿದ್ದೀರಿ ಅವ್ರು ಮಾತ್ರ ಎಲಿಜಿಬಲು. ಓಕೆನಾ. ಸೊ ಇದನ್ನು 60 ಇರೋದನ್ನು 75ಗೆ ಮಾಡಿ, ಆಮೇಲೆ 75 ಮಾಡಿ ಇದು 75 ಆಗುತ್ತೆ. ಆಮೇಲೆ 25% ಆಫ್ ಇವರ PUC ಸ್ಕೋರ್. ಹೀಗೆ ಎಲ್ಲ ಕೂಡಿ ಒಂದು 40 ಮೇಲಿದ್ದರೆ ನೀವು ಹೋಪ್ ಇಡ್ಬೋದು. ಓಕೆನಾ. ಯಾರ್ದು ಒಂದು 50+ ಇದೆಯಲ್ಲ ಅವ್ರು ಒಂದು ಸೇಫೆಸ್ಟ್ 50 to 55 ಅವ್ರದ್ದೊಂದು ಸೇಫೆಸ್ಟ್ ಸ್ಕೋರ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಅನ್ಬೋದು. ಅರ್ಥ ಆಯ್ತಾ. ಆಮೇಲೆ ಒಂದು ಮುಂದಿನ ಒಂದು ಏನು ಪ್ರೊಸೆಸ್ ಇದೆಯಲ್ಲ, ಆ ಒಂದು ಟೆಸ್ಟ್ಗಳಿಗೆಲ್ಲ ಆ ಒಂದು ಟೆಸ್ಟ್ ಮೇಲೆ ನಿಮ್ಮದು ಒಂದು ಸ್ಕೋರ್ ಏನು ಬರುತ್ತೆ ಅದು ಫೈನಲ್ ಮೆರಿಟ್ ಲಿಸ್ಟು. ಬಟ್ ಈಗ ನಾನು ನಿಮಗೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ಕಟ್ ಆಫ್ ಲಿಸ್ಟ್ ಹೇಳಬೇಕಂದ್ರೆ ಒಂದು 40+ ಇದ್ದರೆ ಓಕೆ ಅಂತ ಅನ್ಬೋದು. ಬಟ್ ಫಾರ್ ಜನರಲ್ ಸೇಫೆಸ್ಟ್ ಸ್ಕೋರ್ 45 to 50. ಓಕೆನಾ. ಸೊ ಮ್ಯಾಕ್ಸಿಮಮ್ ಒಂದು 200ಗೆ ನೀವು 200ಗೆ ಮೋರ್ ದ್ಯಾನ್ 70 to 75 ಇದ್ದರೆ ಫಾರ್ ಜನರಲ್ ಪರ್ಪಸ್, ಅಥವಾ 75 to 80 ಆರ್ 70 to 80. ಓಕೆ, ನೀವು ಇಲ್ಲಿ ಸೇಫ್ ಅಂತ ಹೇಳ್ಬೋದು. ಅದಕ್ಕೆ ನಾನು ನಿಮಗೆ RPCದವ್ರಿಗೆ ಏನು ಹೇಳ್ತೀನಿ, ನಾನ್ ಕಲ್ಯಾಣ ಕರ್ನಾಟಕದವ್ರಿಗೆ ಇಲ್ಲಿ ಓನ್ಲಿ 217 ಆರ್ 217 ಮೇ ಬಿ ಒಂದು 220 ಅಥವಾ 230 ವೇಕೆನ್ಸಿ ಇದ್ದಾವೆ. ಇಷ್ಟಕ್ಕೆ ಇಷ್ಟಾಯಿತು. ಅಲ್ಲಿ ತುಂಬ ವೇಕೆನ್ಸಿ ಇದ್ದಾವೆ. ಅರ್ಥ ಆಯ್ತಾ. ಸೊ ಅಲ್ಲಿ ತುಂಬ ವೇಕೆನ್ಸಿ ಇರೋದರಿಂದ ಮ್ಯಾಕ್ಸಿಮಮ್ ಎಲ್ಲರೂ ಒಂದು ಮೋರ್ ದ್ಯಾನ್ 80 ಆರ್ 85+ ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಿ. 90+ ಯಾರು ಮಾಡ್ತಿರಲ್ಲ ಔಟ್ ಆಫ್ 200 ಹೇಳ್ತಾ ಇದ್ದೀನಿ, ಅವರು ಸೇಫ್ ಅಂತ, ಅವ್ರು ಸೆಲೆಕ್ಟೆಡ್ ಅಂತ ತಿಳ್ಕೊಳ್ಳಿ. ಓಕೆನಾ. ಬಟ್ ಅಟ್ಲೀಸ್ಟ್ ಒಂದು 80 to 85 ನೀವು ಮಾಡಲೇಬೇಕು. ಫಾರ್ non-HK ಹೇಳ್ತಾ ಇದ್ದೀನಿ. non-HK ಇದು ಫಾರ್ ಔಟ್ ಆಫ್ 200 ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ. ಸೊ ನಿಮಗೆ ಏನೋ ಕ್ಲಾರಿಫಿಕೇಷನ್ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಇದು ಮಾಡ್ತೀನಿ. ಇದು ಆಫಿಷಿಯಲ್ ಅಲ್ಲ, ಇದೊಂದು ನಾವು ಒಂದು ಎಲ್ಲ ಒಂದು ಮೆರಿಟ್ ಲಿಸ್ಟು, ಫೈನಲ್ ಸ್ಕೋರ್ ಲಿಸ್ಟು, ಮತ್ತು ಒಂದು ಇದ್ದಂಥ ಮೀಸಲಾತಿ ವರ್ಗದ ಮೇಲೆ ಒಂದು ಹುದ್ದೆಗಳ ವರ್ಗೀಕರಣ, ಈ ಎಲ್ಲ ಒಂದು ಮಾಹಿತಿಗಳನ್ನು ಕಲೆ ಹಾಕಿ ಅನಲೈಸ್ ಮಾಡಿ ಈ ಒಂದು ಕಟ್ ಆಫ್ ಲಿಸ್ಟನ್ನು ನಾನು ಒಂದು ಅನಲೈಸ್ ಮಾಡಿ ನಿಮಗೆ ಹೇಳ್ತಾ ಇರೋದು. ಈ ಲೆವೆಲಿಗೆ ಇರ್ಬೋದು ಅಂತ ತುಂಬ ಅಭ್ಯರ್ಥಿಗಳು ಕೇಳ್ತಾಯಿದ್ರು. ಸೊ ದ್ಯಾಟ್ಸ್ ವೈ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.